ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಬೆಳಗ್ಗಿನ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ತಿಂಡಿ ಮಾಡಬೇಕು ಫ್ರೆಂಡ್, ರೊಟ್ಟಿ ಮಾಡಬೇಕಂತ. ಸ್ವಲ್ಪ ಚಿಕ್ಕ ಮೀನು ಭಪ್ಸೆ ಅಂತೀವಿ, ಅದರ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು. ಮನೆಯವ್ರಿಗೆ ಇದಕ್ಕೆ ಸೊಪ್ಪು ತರಕ್ಕೆ ಹೋಗಿದ್ದಾರೆ ಕುರಿಗೆ. ಅಷ್ಟರೊಳಗೆ ತಿಂಡಿ ಮಾಡಬೇಕು. 8:15 ತಿಂಡಿ ರೆಡಿ ಇರಬೇಕು. ನಮ್ಮ ಮನೆಯವರಿಗೆ ಕೆಲಸಕ್ಕೆ ಹೋಗ್ತಾರೆ. ಬನ್ನಿ ನಾನು ಏನು ತಿಂಡಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಪಲ್ಯ ಮಾಡೋಕ್ಕಾಗಿ ರೊಟ್ಟಿ ಸುಡಬೇಕಂತ, ಅದಕ್ಕಾಗಿ ನೋಡಿರಿ ಸಣ್ಣ ಮೀನು ಅಂತ, ಸಣ್ಣ ಮೀನು ಬರ್ತಾವಲ್ಲ ಸಂತೆಯಲ್ಲಿ, ಅದು ನೋಡಿರಿ ಫ್ರೆಂಡ್ಸ್. ಇದು ಹುರಿದಿದ್ದೀನಿ. ಇದನ್ನು ನಾನು ಸ್ವಲ್ಪ ಚಟ್ನಿ ಮಾಡ್ದಂಗೆ ಮಾಡ್ತೇನೆ. ಇದಕ್ಕೆ ನೋಡಿ ಈ ಥರ ಇದ್ದಾವೆ ಸಣ್ಣಕ್ಕೆ ಚಟ್ನಿ ಮಾಡ್ತೇನೆ ಫ್ರೆಂಡ್ಸ್. ರೊಟ್ಟಿ ಸುಟ್ಟು ಸೂಪರ್ ಆಗುತ್ತೆ. ಇದಕ್ಕೆ ಪಲ್ಯ ಏನೂ ಇಲ್ಲ. ಇದಕ್ಕೆ ಈರುಳ್ಳಿ ಹೆಚ್ಚಿ ಸಣ್ಣಕ್ಕೆ ಪಿಟಿಗೆ ಹಚ್ತಾರಲ್ಲ ಆ ಥರ ಈರುಳ್ಳಿ, ಆಮೇಲೆ ಹಸಿ ಮೆಣಸಿನ್ಕಾಯಿ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ, ಇಲ್ಲಾಂದರೆ ಒಣ ಖಾರ ಇದ್ದರೆ ಒಣ ಖಾರ, ಉಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಇಷ್ಟೇ ನೋಡಿ ಫ್ರೆಂಡ್ಸ್. ಹಾಕಿ ಕಿವುಚಿದ್ರೆ ಪಲ್ಯ ರೆಡಿ. ಇದು ಚೆನ್ನಾಗುತ್ತೆ ರೊಟ್ಟಿಗೆ ಮಾತ್ರ. ಸ್ವಲ್ಪ ಈಗ ನಾನು ಒಂದು 5 ಈರುಳ್ಳಿ ತಗೊಂಡಿದ್ದೀನಿ, ಹೆಚ್ಚಿಬಿಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಸ್ವಲ್ಪ ರೊಟ್ಟಿಗೆ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ನನಗೆ 3 ಜನಕ್ಕೆಲ್ಲ ಒಂದು 5-6 ರೊಟ್ಟಿ ಸುಟ್ಕೊಂಡು ಬೇಗ ಬಿಸಿಲಾಗುತ್ತೆ. ಕೆಲಸ ಬೇಗ ಮಾಡ್ಕೋಬೇಕು. ಬೇಗ ಬಿಸಿಲಾದರೆ ರೊಟ್ಟಿ ಗಿಟ್ಟಿ ಏನು ಮಾಡೋಕ್ಕಾಗಲ್ಲ ನೋಡಿರಿ. ಜಳ ಅಂದರೆ ಒಂಥರ ಗ್ಯಾಸಿನ ಮೇಲೆ ಎಷ್ಟು ಜಳ ಆಗ್ತೈತಿ, ಇನ್ನು ಒಲೆ ಮೇಲೆ ಎಷ್ಟಾಗಲ್ಲ ಹೇಳಿ ಫ್ರೆಂಡ್ಸ್. ತುಂಬ ಈಗ ಬಿಸಿಲು ಜಾಸ್ತಿ ನೋಡಿ. ಈಗ ಮಳೆ ಬಂದು ಮತ್ತೆ ಬಿಸಿಲು ಬೀಳ್ತಾ ಇದೆಯಲ್ಲ, ಬಿಸಿಲು ಜಾಸ್ತಿ ಇವಾಗ ನೋಡಿರಿ ಫ್ರೆಂಡ್ಸ್. ಈರುಳ್ಳಿ ಈ ಥರ ಹೆಚ್ಕೊಂಡಿದ್ದೇನೆ ನೋಡಿರಿ ಸಣ್ಣಕ್ಕಾಗಿ. ನಾನು ಒಂದು ಟಮಾಟೆ ಹಣ್ಣು ಹಾಕ್ಕೋಬೇಕಂತ, ಚೆನ್ನಾಗುತ್ತೆ. ಅದನ್ನೂ ಹಾಕ್ಕೊಂಡ್ರೆ ಜಾಸ್ತಿ ಹಾಕೋಬಾರ್ದು. ಒಂದು ಟಮಾಟೆ ಹಣ್ಣು ಹೆಚ್ಕೊಂಡಿದ್ದೀನಿ ನೋಡಿರಿ. ಮೆಣಸಿನ್ಕಾಯಿ ಹುರ್ಕೊಂಡು, ಹಸಿ ಮೆಣಸಿನ್ಕಾಯಿ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದನ್ನು ಫ್ರೆಶ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ನೀರು ಹಾಕಿ ತೊಳ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಇದೆಲ್ಲ ಇದರಲ್ಲೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಿವುಚ್ಬೇಕು ನೋಡಿ ಫ್ರೆಂಡ್. ಇದು ಸಣ್ಣಕ್ಕಾಗಬೇಕು, ಯಾಕಂದರೆ ಇದು ಖಾರ ಬಿಡುತ್ತಲ್ಲ, ಅದಕ್ಕೆ ಇದನ್ನು ಕಿವುಚ್ಕೋಬೇಕು ಉಪ್ಪು ಹಾಕ್ಕೊಂಡು. ಇದನ್ನು ಕಿವುಚ್ಕೊಂಡ್ರೆ ಚೆನ್ನಾಗಾಗತ್ತೆ. ಅದು ಸ್ವಲ್ಪ ಕಿವುಚ್ಕೊಂಡು ಇದನ್ನು ಇದರಲ್ಲಿ ಹಾಕ್ಕೋಬೇಕು ನೋಡಿರಿ. ನೋಡಿ ಈ ಥರ ಹಾಕ್ಕೋಬೇಕು. ಈ ಥರ ಇವಾಗ ಇದನ್ನು ಕೂಡ ಸ್ವಲ್ಪ ಸಣ್ಣಕ್ಕೆ ಮಾಡ್ಕೋಬೇಕು. ಇದನ್ನು ಈ ಥರ ಈ ಥರ ಕಿವುಚಿ ಮಾಡೋ ಪಲ್ಯ ಫ್ರೆಂಡ್ಸ್. ಇದು ಇದಕ್ಕೆ ಕ್ಯೂಚ್ ಮಾಡ್ಕೊಂಡ್ರೆ ಚೆನ್ನಾಗೋದು, ಇಲ್ಲ ಸರಿ ಆಗಲ್ಲ. ಇದನ್ನು ಕೂಡ ಚೆನ್ನಾಗಿ ಈ ಥರ ಮಾಡ್ಕೋಬೇಕು, ಯಾಕಂದರೆ ಖಾರ ಹಾಕಬೇಕಲ್ಲ ಇದಕ್ಕೆ, ಇಲ್ಲಾಂದರೆ ಸಪ್ಪೆ ಆಗ್ಬಿಡುತ್ತೆ. ಮೆಣಸಿನ್ಕಾಯಿ ಏನಾದರೂ ಸಪ್ಪೆ ಇದ್ದರೆ ಸ್ವಲ್ಪ ಖಾರ ಪುಡಿ ಹಾಕೋಬೇಕು ನೋಡಿ ಫ್ರೆಂಡ್ಸ್, ಆವಾಗೆ ಚೆನ್ನಾಗೋದು. ಇವಾಗ ಇದನ್ನು ನಾನು ಇದರಲ್ಲಿ ಹಾಕ್ಕೊಳ್ತೇನೆ ನೋಡಿ. ಸ್ವಲ್ಪ ಹಾಗೆ ಮಾಡ್ಕೊತ ಸೇರಿಸ್ಕೊಳ್ತಾ ಹೋಗಬೇಕು ನೋಡಿ. ಈ ಥರ ಸೇರಿಸ್ಕೊಳ್ತಾ ಹೋಗ್ಬೇಕು ನೋಡಿ. ಉಪ್ಪು ಕಡಿಮೆ ಆಗೋದು, ಆಮೇಲೆ ಹಾಕ್ಕೋಬೇಕು. ಸ್ವಲ್ಪ ಇದೆಯಲ್ಲ, ಇದನ್ನು ಮಾತ್ರ ಈ ಥರ ಹಾಕ್ಕೊಂಡು, ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು, ಇಲ್ಲಾಂದರೆ ಹುಣಸೆ ಹುಳಿ ಇದ್ದರೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೋಬೇಕು. ಸ್ವಲ್ಪ ಇದ್ರ ಹಾಕ್ಕೊಬಿಡ್ತೀನಿ ನಾನು. ಜಾಸ್ತಿ ಹಾಕೋಬಾರ್ದು, ತುಂಬ ಉಪ್ಪಾಗ್ಬಿಡುತ್ತೆ. ಇವಾಗ ಇದನ್ನೆಲ್ಲ ಸೇರಿಸ್ಕೋಬೇಕು. ನೋಡಿ ಸಣ್ಣ ಮೀನು ಅಂದರೆ ನಾವು ಬಬ್ಸೆ ಅಂತೀವಿ, ತುಂಬ ಸಣ್ಣಕ್ಕಿರುತ್ತೆ ಇದು ಮೀನು. ಕೆರೆ ಮೀನು ಇರುತ್ತಲ್ಲ, ಅದನ್ನು ಒಣಗಿಸ್ತಾರೆ, ಅದಲ್ಲ ಇದು. ಇದೇ ಸಣ್ಣ ಮೀನು ಅಂದರೆ ಅದಕ್ಕೂ ಚಿಕ್ಕದಿರುತ್ತೆ, ಫ್ರೆಶ್ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಮೀನು ಕೂಡ ನೋಡಿ ಈ ಥರ ಕಿವುಚಿ ಮಾಡುವಂಥ ಪಲ್ಯ ನೋಡಿ ಫ್ರೆಂಡ್ಸ್. ಇದು ಟೇಸ್ಟ್ ನೋಡ್ಕೊಬಿಟ್ಟು ಉಪ್ಪು ಹಾಕೋಬೇಕು. ಕರೆಕ್ಟ್ ಇದೆ. ಈಗ ಒಂದು ಸ್ವಲ್ಪ ಹುಳಿ ಹಾಕೋಬೇಕು ನೋಡಿ ಫ್ರೆಂಡ್ಸ್. ರೆಡಿ ಆಯಿತು ನೋಡಿ ನಮ್ಮ ಪಲ್ಯ. ನೋಡಿರಿ ಫ್ರೆಂಡ್, ಪಲ್ಯ ಅಂತೂ ರೆಡಿ ಆಯಿತು. ಈಗ ಹಿಟ್ಟು ಕಲಗಿಸ್ಕೋಬೇಕು. ಈಗ ಪಲ್ಯ ರೆಡಿ. ಹಿಟ್ಟು ಇವಾಗ ಕಲಿಸ್ಕೊಂಡು ಬೇಗ ರೊಟ್ಟಿ ಮಾಡಬೇಕು. ಮನೆಯವ್ರು ಕೆಲಸಕ್ಕೆ ಹೋಗ್ತಾರೆ ನೋಡಿ. ಇಷ್ಟು ಚೆನ್ನಾಗಿ ನಾನು ಕಲಸಿ, ಒಳ್ಳೆ ಕುದಿಯುವ ನೀರಲ್ಲಿ ಹಿಟ್ಟು ಹಾಕಿ ಕಲಸಿ ಇಟ್ಬಿಡ್ತೇನೆ ತಣ್ಣಗಾಗೋವರೆಗೂ. ಆಮೇಲೆ ಬೇಗ ಕಲಿಸ್ಕೊಳ್ತೇನೆ ನೋಡಿ ಫ್ರೆಂಡ್ಸ್. ತಣ್ಣಗಾಗುತ್ತಲ್ಲ, ಬೇಗ ಕಲಿಸ್ಬೋದು.
ನೀವು ಹೇಗೆ ಮಾಡ್ತೀರಾ ಫ್ರೆಂಡ್ಸ್ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿರಿ ಫ್ರೆಂಡ್ ಅವರಿಬ್ಬರು ತಿಂಡಿ ತಿಂದು ಹೋದರು. ಈಗ ನನ್ನ ತಿಂಡಿ ನೋಡಿ ಟೀ ಮತ್ತು ಚಟ್ನಿ ರೊಟ್ಟಿ ನೋಡಿ ಫ್ರೆಂಡ್ಸ್. ನಾನು ತಿಂಡಿ ತಿಂತಾಯಿದ್ದೀನಿ ಇವಾಗ. ನೋಡಿರಿ ಫ್ರೆಂಡ್ಸ್ ತಿಂಡಿ ಆಯ್ತು. ಇವಾಗ ತಿಂಡಿ ತಿಂದು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಮನೆಯದು. ಶಾಲೆ ಅಂತೂ ರಜಾ ಕೊಟ್ಟರು ನೋಡಿರಿ. ಶಾಲೆ ರಜಾ ಕೋಳಿ ಮಜಾ ಆಯಿತು. ಏನು ಕೋಳಿ ಮಜಾ ಆಗುತ್ತೆ ಫ್ರೆಂಡ್ಸ್ ನನಗೆ. ಶಾಲೆ ರಜೆ ಇದ್ದರೂ ಮನೆ ಕೆಲಸ ಏನು ತಪ್ಪಿದಲ್ಲ ನೋಡಿರಿ. ಯಾಕಂದರೆ ಈಗ ಶಾಲೆ ಹೋಗೋ ಅರ್ಜೆಂಟಲ್ಲಿ ನಾನು ಮನೆ ಕೆಲಸ ಅರ್ಧ ಬರ್ಧ ಬಿಟ್ಟು ಹೆಂಗೆ ಬಂತು ಹಾಗೆ ಮಾಡ್ಕೊಂಡು ಶಾಲೆ ಹೋಗ್ತೇನೆ ನಾನು. ಅದಕ್ಕೆ ಇವಾಗ ಎಲ್ಲ ಮನೆ ಕ್ಲೀನಾಗಿ ಜೋಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಮನೆಯಲ್ಲಿ ಈಗ ಅಡುಗೆ ಸಾಮಾನಾಗಲಿ ಬಟ್ಟೆ ಬರೆ ಆಗಲಿ ಎಲ್ಲಿದ್ವೋ ಅಲ್ಲಿ. ಸಮೀರ ಅಂತೂ ಬಿಡ್ರಿ ಫಸ್ಟು ಎಲ್ಲಿ ಏನು ಒಗಾಸ್ತಾನೋ ಅದನ್ನು ಎತ್ತಿ ಮಾತ್ರ ಇಡಲ್ಲ, ಆ ಥರ ಮಾಡ್ತಾನೆ. ಈಗ ನೀಟಾಗಿ ಎಲ್ಲ ಸಾಮಾನು ಜೋಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಮನೇಲಿ ಅಷ್ಟೊಂದು ಹರಡ್ಬಿಟ್ಟಿದೆ. ಏನು ನೆಲ ಒರೆಸ್ಕೊಳ್ಳೋದು, ಅಡುಗೆ ಮಾಡ್ಕೊಂಡು ತಿನ್ನೋದು, ಶಾಲೆ ಹೋಗೋದು ಮಾಡ್ತಿದ್ದೆ. ಈಗ ಫುಲ್ಲು ಎಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕು. ಮನೇಲಿ ತುಂಬ ಹರಡಿದೆ. ಏನು ಎತ್ತಲಾಗಿ ಏನು ಬಿದ್ದಿದ್ದು ಅಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಈಗೆಲ್ಲ ವಸ್ತು ಎಲ್ಲೆಲ್ಲಿದ್ವೋ ಅಲ್ಲಲ್ಲಿ ಇಟ್ಟು, ಆಮೇಲೆ ಎಲ್ಲ ಅದು ಇದು ಡಬ್ಬಿಗಳಲ್ಲಿ ಏನೇನು ಸಾಮಾನು ಇದೆಯೋ ಒಗೆಯೋ ಬಟ್ಟೆ ಅವು ಇವು ಎಲ್ಲೆಲ್ಲಿದ್ದಾವೋ ಎಲ್ಲ ಕ್ಲೀನಾಗಿ ಜೋಡಿಸ್ಬೇಕು ನೋಡಿ. ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬಟ್ಟೆ ಇದ್ವು ಅವನ್ನೆಲ್ಲ ತೆಗೆದು ಒಗೆದಿದ್ದೀನಿ. ಹಾಗೆ ವಾಷಿಂಗ್ ಮಿಷಿನಲ್ಲೂ ಕೂಡ ಸ್ವಲ್ಪ ಹಾಕಿದ್ದೇನೆ ಫ್ರೆಂಡ್ಸ್. ನಾನು ಅಡುಗೆ ಮಾಡಿಕೊಂಡು ನೆಲ ಅಂತೂ ಎಲ್ಲ ಒರೆಸ್ಕೊಂಡೆ ಕ್ಲೀನಾಗಿ. ಇವಾಗ ಎಲ್ಲ ಸಾಮಾನು ಎಲ್ಲೆಲ್ಲಿ ಸೆಟ್ ಇದ್ವೋ ಅಲ್ಲೆಲ್ಲ ಸೆಟ್ ಮಾಡಬೇಕು ನೋಡಿ ಫ್ರೆಂಡ್ಸ್. ನಾನು ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಸಾಮಾನುಗಳು ಅಲ್ಲಿಂದಲ್ಲೇ ಎಲ್ಲ ಬಿಟ್ಟಿದ್ದಾವೆ. ಕ್ಲೀನಾಗಿ ಇವನ್ನೆಲ್ಲ ಜೋಡಿಸ್ಕೋಬೇಕು. ಅಡುಗೆ ಮಾಡೋ ಸಾಮಾನು ಕೂಡ ನಾನು ನೋಡಿ ಇವೆಲ್ಲ ಇದಾವಲ್ಲ ಸಾಮಾನು ಕೆಳಗಡೆ ಎಲ್ಲ ಫ್ರೆಂಡ್ಸ್ ಅವೆಲ್ಲ ಅದಾವಲ್ಲ ಅವನ್ನೆಲ್ಲಿದ್ದು ಅಲ್ಲೇ ಬಿಟ್ಟಿದ್ದೀನಿ. ಅದಕ್ಕಾಗಿ ಇವೆಲ್ಲ ಕ್ಲೀನಾಗಿ ಫಸ್ಟು ಅಡುಗೆ ರೂಮು ಜೋಡಿಸ್ಕೋಬೇಕು ನಾನು. ಅಲ್ಲಿಂದಲ್ಲೇ ಇಲ್ಲಿಂದಲ್ಲೇ ಆಗಿದೆ. ಹಾಗೆ ನೋಡಿ ಈ ಥರ ಬಟ್ಟೆ ಎಲ್ಲೆಲ್ಲಿ ಬಿದ್ದಾವೋ ಅದೇ ಥರ ಫುಲ್ ಬಿದ್ದಿದ್ದಾವೆ. ಅವನ್ನೆಲ್ಲ ಜೋಡಿಸ್ಬೇಕು ಫ್ರೆಂಡ್ಸ್. ಬಟ್ಟೆನೂ ಕ್ಲೀನಾಗಿ ಜೋಡಿಸ್ಕೋಬೇಕು. ಉಡೋ ಬಟ್ಟೆನೂ ಎಲ್ಲಿ ಬೇಕಾದಲ್ಲಿ ಎಲ್ಲಿ ಬಿದ್ದಿದ್ವು ಅಲ್ಲೇ ಬಿದ್ದಿದ್ದಾವೆ ನೋಡಿ. ಆ ರಾಟಿಗಳಲ್ಲಿ ಸ್ವಲ್ಪ ಬಟ್ಟೆ, ಬುಕ್ಸ್ ನೋಡಿ ಆ ಕಡೆ ಹಿಂಗೆ ಬಿದ್ದಿದ್ದಾವೆ ಅಂತ ಅವನ್ನೆಲ್ಲ ಕ್ಲೀನಾಗಿ ಜೋಡಿಸೋಮಟ್ಟ ನನಗಂತೂ ಸಮಾಧಾನ ಅಲ್ಲ. ಅದು ಒಂದು 2-3 ದಿನ ಅದನ್ನೇ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್. ನಾನೆಲ್ಲ ಸೆಟ್ ಮಾಡ್ಕೊಂಡವರೆಗೂ ನನಗಂತೂ ಸಮಾಧಾನ ಇಲ್ಲ. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮುಂದಿನ ಯೋಚನೆ ಮಾಡೋದು. ಹಾಗೆ ಇಲ್ಲೊಂದು ರೂಮ್ ಇದೆ, ಎಲ್ಲ ಸ್ಟೋರ್ ಮಾಡಿ ಇಡೋ ರೂಮ್ ನೋಡಿ ಫ್ರೆಂಡ್ಸ್. ಇದು ಇವೆಲ್ಲ ವಸ್ತುಗಳು ಎಲ್ಲ ಸ್ಟೋರ್ ಮಾಡಿ ಇಡುವಂಥ ವಸ್ತುಗಳು ನೋಡಿ ಫ್ರೆಂಡ್ಸ್. ಇವೆಲ್ಲ ಹಾಗೆ ತುರುಕ್ಬಿಟ್ಟಿದ್ವಿ. ಇದನ್ನೆಲ್ಲ ಈಗ ಜೋಡಿಸ್ಕೋಬೇಕು. ಇಲ್ಲಿ ಬಟ್ಟೆ ಸ್ವಲ್ಪ ಇದ್ದಾವೆ, ಇದನ್ನು ಕೂಡ ನಾನು ಚೆನ್ನಾಗಿ ಈಗ ನೀಟಾಗಿ ಇಡಬೇಕು ನೋಡಿ. ಬಟ್ಟೆಗಳನ್ನು ಈ ಥರ ಇದ್ದಾವೆ ನೋಡಿ. ಯಾವ ಥರ ಹರಡ್ಕೊಂಡು ಸುಮ್ಮನೆ ಏನು ಮಾಡ್ತೀರಾ? ಶಾಲೆ ಹೋಗೋ ಅರ್ಜೆಂಟಲ್ಲಿ ಅಲ್ಲಿ ಇಲ್ಲಿ ತುರುಕಿ ಹೋಗ್ತಾ ಇರ್ತೀವಿ. ಈಗೆಲ್ಲ ನಾವು ಜೋಡಿಸ್ಬೇಕು. ಇವನ್ನೆಲ್ಲ ಜೋಡಿಸ್ಲಿಲ್ಲ ಅಂದರೆ ಮನೆ ನೋಡೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲ ಕ್ಲೀನಾಗಿ ಸೆಟ್ ಮಾಡಿದ್ರೇ ಮನೆ ನೋಡೋಕ್ಕಾಗೋದ್ರಿಪ್ಪ. ನನಗಂತೂ ಅದನ್ನೆಲ್ಲ ಇಟ್ಕೊಂಡು ಮನೇಲಿ ಹಿಂಗೆ ಇರೋಕ್ಕಾಗಲ್ಲ. ಮನೇಲಿದ್ದರೆ ಮನೆ ಕ್ಲೀನ್ ಇರಬೇಕು. ಇನ್ನೇನು ಮನೇಲಿ ಇಲ್ಲ ಅಂದರೆ ಆ ಥರ ಬೀಳಿರ್ತವೆ. ಎಲ್ಲ ಫಸ್ಟು ಕ್ಲೀನಾಗಿ ಜೋಡಿಸ್ಕೊಂಡು ಆಮೇಲೆ ನೋಡಿದ್ರಿ ಫ್ರೆಂಡ್ಸ್ ಏನು ಮಾಡಬೇಕು, ಹೆಂಗೆ ರಜದಲ್ಲಿ ಏನು ಮಾಡಬೇಕು ಅಂತ. ಅದರಲ್ಲಿ ನಮಗೆಲ್ಲ ಈ ಬ್ಲಾಗು ಅದರಲ್ಲೆಲ್ಲ ನಮಗೆಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಮನೇಲಿದ್ದರೂ ಕೂಡ ಪುರ್ಸತ್ತಿರಲ್ಲ ಬಿಡಿ ಫ್ರೆಂಡ್ಸ್. ಎಲ್ಲ ಮಾಡ್ತಾ ಇರೋದೇ ಕೆಲಸ ನೋಡಿ ಇಡೀ ದಿನ. ಅದರಲ್ಲಿ ಕುರಿಗಳಿದ್ದಾವೆ, ಪಾರಿವಾಳ ತಂದು ಸಾಕೊಂಡಾಗನೆ ಅವಕ್ಕೆಲ್ಲ ನೋಡ್ಕೊಂಡು ಹೋಗಬೇಕಲ್ಲ. ಮತ್ತು ಮನೇಲಿ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರದ್ದು ಊಟ ಎಲ್ಲ ಅಂದರೆ ರಜಾ, ನಮ್ಮದು ರಜಾನೇ ಆಗೋದು. ಮತ್ತು ಏನು ಕೋಳಿ ಮಜಾ ಆಗಲ್ಲ ನೋಡ್ರಿ. ಹಾಗೆ ಹೇಳ್ತೀವಿ ನಾವು ರಜೆ ಅಂತ. ಎಲ್ಲೂ ಹೋಗೋಕ್ಕೆ ಬಿಡುವಾಗಲ್ಲ ಫ್ರೆಂಡ್ಸ್. ಹೋದರೂ ಸಂಜೆ ಊಟ ಬಂದುಬಿಡೋದು ಆ ಥರ ಇರುತ್ತೆ ನಮ್ಮದು. ಇಷ್ಟೆಲ್ಲ ಮನೆ ನೀಟಾಗಿ ಜೋಡಿಸ್ಬೇಕು ಫಸ್ಟು. ಮತ್ತು ಈಗ ಮಳೆ ಶುರು ಆಗ್ತಿದೆ. ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಎಲ್ಲ ಮಾಡ್ಕೊಂಡ್ಮೇಲೆ ಮಳೆ ಶುರು ಆದರೆ ಮತ್ತೆ ಮನೆ ನೀಟು ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅರ್ಲು ಕಾಲು ಅದು ಇದು ಅಂತ ಮತ್ತೆ ಎಲ್ಲಿದ್ದು ಅಲ್ಲೇ ಹೋಗಿಸ್ತೇವೆ. ನಾವಂತೂ ನೀಟ್ ಮಾಡೋಕ್ಕೆ ಹೋಗಲ್ಲ. ಮಳೆಗಾಲ ಶುರು ಆದ್ರಂತೂ ಮನೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ನೋಡಿ. ಬೆಳೆದಿದ್ದೀವಿ ಫಸ್ಟು, ಅದಕ್ಕೆ ಹಾಗೆ ಸಾಮಾನು ಅಷ್ಟೇ ಜೋಡಿಸ್ಕೊತೀವಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್ ಅಂತೂ ಮನೆ ಸೆಟ್ ಮಾಡಿಕೊಂಡೆ 4 ಗಂಟೆ ಆಗ್ಬಿಡ್ತು ನೋಡಿರಿ. ಎಲ್ಲ ಸೆಟ್ ಮಾಡ್ಕೊಂಡು ಊಟ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಕೂಲರ್ ಹಾಕಿದ್ದೀನಿ. ಎಲ್ಲ ಎಲ್ಲೆಲ್ಲಿತ್ತು ಸಾಮಾನಲ್ಲಿ ಎಲ್ಲ ಜೋಡಿಸ್ಕೊಂಡೆ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಒರೆಸಿ ಜೋಡಿಸಿದೆ ನೋಡಿರಿ ಫ್ರೆಂಡ್ಸ್. ಎಲ್ಲ ಈ ಥರ ಆಯಿತು ನೋಡಿ.
ಈಗ ಎಷ್ಟು ಕ್ಲೀನಾಗಿದೆ. 4 ದಿನ ಹೋಗಲ್ಲ ಮತ್ತು ಹೆಂಗಿತ್ತು ಹಾಗೇನೆ ಆಗ್ತೈತೆ. ಸಮೀರ್ ಅಂತೂ ಭಾರಿ ಕಾಡಿಸ್ತಾನೆ ರೀ. ಒಂದು ಚಿಕ್ಕ ಹುಡುಗ ಇದ್ದಂಗೆ ನೋಡ್ರಿ ಒಂಥರ. ಇಷ್ಟು 16 ವರ್ಷ ಅನ್ನೋದೇ ಸೈ, ಅಷ್ಟು ತಿಳುವಳಿಕೆ ಇಲ್ಲ ನೋಡ್ರಿ. ಆ ಥರ ಕಾಡಿಸ್ತಾನೆ. ಸಣ್ಣ ಮಗು ಮಾಡ್ದಂಗೆ ಮಾಡ್ತಾನೆ. ಎಲ್ಲ ಎಲ್ಲೆಲ್ಲಿತ್ತೋ ಎಲ್ಲ ಹರಡಿ ಹೋಗ್ಬಿಡ್ತಾನೆ. ಮತ್ತೆ ಎತ್ತಿಡಷ್ಟಲಿಗೆ ನಂದು ಅದೇ ಕೆಲಸ ನೋಡ್ರಿ. ಎಲ್ಲ ಕ್ಲೀನಾಗಿದೆ. ಆದರೂ ಕೂಡ ಇದರಲ್ಲಿ ಸಾಮಾನು ತೆಗೆದಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ನನ್ನ ಮದುವೆಯಲ್ಲಿ ಕೊಟ್ಟಿದ್ದು ಭಾಳ ಸಾಮಾನಿದ್ದಾವೆ ನಮ್ಮ ತವರ ಮನೆ ಕಡೆ ಎಲ್ಲ. ಅದರಲ್ಲಿ ನಾನು ಅರ್ಧ ತೆಗೆದಿಟ್ಟಿದ್ದೀನಿ. ಆದರೂ ಇಷ್ಟ ಆಗಿದ್ದಾವೆ ನೋಡಿ. ಎಲ್ಲ ಪಾತ್ರೆ ತಿಕ್ಕಷ್ಟಲಿಗೆ ಸಾಕಾಗ್ತವೆ ಫ್ರೆಂಡ್. ನಾನು ಎಲ್ಲ ತುಂಬ ಸಾಮಾನು ತೆಗೆದಿಟ್ಟಿದ್ದೀನಿ. ಹಾಗೂ ಕೂಡ ಇಷ್ಟಂತೂ ನೋಡಿ. ಬಟ್ಟೆ ಒಂದಿದ್ದಾವೆ ಆ ಕಡೆ ರೂಮಲ್ಲಿ. ಆ ಬಟ್ಟೆ ಒಂದು ಕ್ಲೀನಾಗಿ ಜೋಡಿಸ್ಬಿಟ್ರೆ ಕ್ಲೀನ್ ಮಾಡ್ಕೊಂಡಂಗಾಯ್ತು. ಬಳೆ ಹಾಕೇನು ಹೋಗಿಲ್ಲ ಫ್ರೆಂಡ್ಸ್. ಮೊನ್ನೆ ರಂಜಾನಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೆಟ್ ಮಾಡ್ಕೊತಾ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ಸಾಮಾನು ಹರಡಿದ್ದು ತುಂಬಾ ಇದ್ವು. ಈ ರೂಮಲ್ಲಿ ಒಂದು ಸ್ವಲ್ಪ ಇದ್ದಾವೆ ಬಟ್ಟೆಗಳು. ಅವನೊಂದು ಸ್ವಲ್ಪ ಜೋಡಿಸ್ಕೊಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್. ಇಷ್ಟ ಆಯಿತು ನೋಡಿ ಇವತ್ತಿನ ಇಡೀ ದಿನ ಕೆಲಸ.